ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 1ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:02 ಇರಲಿದೆ. ನಂತರ ತ್ರಯೋದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:59 ಇರಲಿದೆ. ನಂತರ ಆರ್ದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 3:31 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ಮಧ್ಯಾಹ್ನ 12:49 ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:04 ಮಧ್ಯಾಹ್ನ 3:39 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:54 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:10 ಬೆಳಿಗ್ಗೆ 7:44 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:12 ಬೆಳಿಗ್ಗೆ 11:06 ಇನ್ನು ಅಪರಾಹ್ನ 3:35 ಅಪರಾಹ್ನ 4:29 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 12:43 ರಾತ್ರಿ 2:21 ಅಮೃತ ಕಾಲದ ಸಮಯ. ಹಾಗೆ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಶ್ರದ್ಧೆಗೆ, ಗಾಂಭೀರ್ಯಕ್ಕೆ, ಸದ್ಗುಣಕ್ಕೆ, ಪಾಂಡಿತ್ಯಕ್ಕೆ, ಭಾಗ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಚಟುವಟಿಕೆಗಳು ಈ ದಿನ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಹಾಗಾಗಿನೇ ಈ ದಿನ ನಿಮಗೆ ಮನೆಯಲ್ಲಿರುವಂಥ ಹಿರಿಯರಾಗಲಿ ಗುರುಗಳಾಗಲಿ ಹೇಳಿರುವಂಥ ವಿಚಾರಗಳನ್ನು ಪರಿಪಾಲನೆ ಮಾಡ್ತಾ ಇರಿ. ನಿಮಗೆ ವಿಶೇಷವಾದಂಥ ಫಲ ಲಭ್ಯವಾಗುತ್ತೆ. ಹಾಗೆ ಗುರು ಗೌರವಕ್ಕೆ, ಧರ್ಮಕ್ಕೆ, ಪೌರೋಹಿತ್ಯಕ್ಕೆ, ಜ್ಞಾನಕ್ಕೆ, ಸಂಪತ್ತಿಗೆ ಹಾಗೆ ಜೀವಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ದಿನ ನಿಮಗೆ ಅಸಾಧಾರಣವಾದಂಥ ಒಂದು ಪ್ರಗತಿ ಇರುತ್ತೆ.
ಹಾಗಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಇನ್ನು ಈ ದಿನ ಇರುವಂಥ ಗುರು ಹೋರದ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 39 ನಿಮಿಷದಿಂದ ರಾತ್ರಿ 9 ಗಂಟೆ 35 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಅದೇ ರೀತಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 5 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 42 ನಿಮಿಷದಿಂದ ರಾತ್ರಿ 8 ಗಂಟೆ 39 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಹಾಗೆ ಲೇವಾದೇವಿ ವ್ಯವಹಾರ ಮಾಡುವಂಥವ್ರು ಕೂಡ ಯಾವುದೇ ವ್ಯವಹಾರಗಳನ್ನು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಆಗಲಿ ಯಾವುದೇ ಪ್ರಸ್ತಾಪಗಳನ್ನು ಬುಧ ಹೋರಾದಲ್ಲಿ ಮಾಡಬೇಡಿ. ಒಟ್ಟಾರೆ ವ್ಯಾಪಾರಸ್ಥರು ಯಾವುದೇ ಕೆಲಸ ಕಾರ್ಯಗಳನ್ನು ತಟಸ್ಥಗೊಳಿಸ್ಬಿಡಿ. ನಿಮ್ಮ ಪ್ರಯಾಣವನ್ನು ಕೂಡ ಆದಷ್ಟು ಮುಂದೂಡುವಂಥದ್ದು ಒಳ್ಳೆಯದು. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 42 ನಿಮಿಷದಿಂದ ಸಂಜೆ 6 ಗಂಟೆ 46 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಅಗ್ರಿಮೆಂಟ್ ಆಗಲಿ, ರಾಜಕೀಯ ಕೆಲಸ ಕಾರ್ಯಗಳಾಗಲಿ, ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಕಾರ್ಯಗಳಾಗಬೇಕಿದ್ರೂ ಕೂಡ ಈ ದಿನ ರವಿ ಹೋರಾದಲ್ಲಿ ನೀವು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಅಪರಾಹ್ನ 4 ಗಂಟೆ 39 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನಾಗ್ಲಿ, ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳನ್ನಾಗ್ಲಿ ಶುಕ್ರ ಹೋರದಲ್ಲಿ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ತುಂಬಾ ಲಾಭ ಇದೆ, ವ್ಯಾಪಾರ ಚೆನ್ನಾಗಿದೆ. ಈ ಶುಕ್ರ ಹೋರದಲ್ಲಿ ನೀವು ನಿಮ್ಮ ಪ್ರಯತ್ನಗಳನ್ನ ಆರಂಭ ಮಾಡಿದ್ರೆ ಇದು ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 39 ನಿಮಿಷದಿಂದ ಅಪರಾಹ್ನ 5 ಗಂಟೆ 42 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಹೊರ ಅನ್ನುವಂಥದ್ದು ಬಹಳ ಮುಖ್ಯ. ಕೆಲವು ಕೆಲಸಗಳಿಗಂತೂ ನೀವು ಈ ಹೊರವನ್ನು ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ, ಪ್ರಯಾಣವನ್ನು ಪ್ರಾರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಎಲ್ಲ ಕಾರ್ಯಗಳು ಕೂಡ ಈ ದಿನ ಶುಭವಾಗಿ ನಡೆಯುವಂಥದ್ದು. ಇನ್ನು 3 ದಿನ ಮಾತ್ರ, ಅಂದರೆ 4ನೇ ತಾರೀಕು ಅಮಾವಾಸ್ಯೆ ಇರುವಂಥ ಸಂದರ್ಭ ಇದು. ಈ ಅಮಾವಾಸ್ಯೆ ಪ್ರಾರಂಭ ಆಗುವಂಥದ್ದು 3ನೇ ತಾರೀಕು, ಅಂದರೆ ಶನಿವಾರ ಮಧ್ಯಾಹ್ನ 3 ಗಂಟೆ 52 ನಿಮಿಷಕ್ಕೆ ಆರಂಭ ಆಗಿಬಿಡುತ್ತೆ. ಇನ್ನು 4ನೇ ತಾರೀಕು ಭಾನುವಾರದ ದಿನ ಮಧ್ಯಾಹ್ನ 4 ಗಂಟೆ 44 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುವಂಥದ್ದು. ಹಾಗಾಗಿ ಈ ಒಂದು ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾ ಇರಿ. ನಂತರ ಶ್ರಾವಣ ಮಾಸ ಆರಂಭ ಆಗುತ್ತೆ. 5ನೇ ತಾರೀಕಿನಿಂದ ಶ್ರಾವಣ ಮಾಸ ಶುಕ್ಲ ಪಕ್ಷದ ಕೆಲಸ ಕಾರ್ಯಗಳನ್ನು ನೀವು ವಿಶೇಷ ರೀತಿಯಲ್ಲಿ ಮಾಡಬಹುದು. ಹಾಗಾಗಿ ಈ ಒಂದು ಆಷಾಢ ಮಾಸದ ಕೊನೆಯಲ್ಲಿ ಬರುವಂಥ ಈ ಶುಕ್ರವಾರದ ದಿನ, ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷವಾಗಿರುವಂತಹ ದಿನ. ಹಾಗಾಗಿ ಯಾರು ಲಕ್ಷ್ಮೀ ಪೂಜೆಯನ್ನು ಮುಂದುವರಿಸ್ತಾ ಇದ್ದೀರಿ ಅವರು ನಾಳೆಯ ದಿನ ಕೂಡ, ಅಂದರೆ 2ನೇ ತಾರೀಕು ಈ ಪೂಜೆಯನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ ಅಂತ ತಿಳಿಸ್ತಾ, ಇನ್ನು ಈ ದಿನ ಮಳೆಯ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ ಪುಷ್ಯ ಮಳೆ 4ನೇ ಪಾದ ನಡೀತಾ ಇದೆ, ನಾಳೆಯವರೆಗೆ ಮಾತ್ರ ಇರುತ್ತೆ. ಇನ್ನು ಶನಿವಾರದಿಂದ ಆಶ್ಲೇಷ ಮಳೆ 1ನೇ ಪಾದ ಆರಂಭ ಆಗ್ತಾ ಇದೆ. ಈಗಾಗಲೇ ಮಳೆಗಾಲ ಎಲ್ಲ ಕಡೆ ಬಿರುಸಿನಿಂದ ನಡೀತಾ ಇರುವಂಥದ್ದು.
ಹಾಗೆ ಈ ಮಳೆಗಾಲದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಕೆಲವರಿಗೆ ಶೀತದ ಶರೀರ ಇರುವಂಥವ್ರಿಗೆ ಮನೆ ಮದ್ದಿದೆ, ಸ್ವಲ್ಪ ಶುಂಠಿ ಕಷಾಯವನ್ನು, ಜೀರಿಗೆ ಕಷಾಯವನ್ನು ಆಗಾಗ್ಗೆ ಬಿಸಿ ಬಿಸಿಯಾಗಿ ಕುಡಿತಾ ಇರಿ, ನಿಮ್ಮ ಶರೀರವನ್ನು ಬೆಚ್ಚಗಿಟ್ಕೊಳ್ಳಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಇನ್ನು ನಿನ್ನೆಯ ದಿನ ಮಧ್ಯಾಹ್ನ 2:15 ಸಿಂಹ ರಾಶಿಗೆ ಶುಕ್ರನ ಪ್ರವೇಶ ಆಗಿದೆ. ಇಲ್ಲಿ ರಾಶ್ಯಾಧಿಪತಿ ರವಿ ಸಿಂಹರಾಶಿಯ ಅಧಿಪತಿ. ಹಾಗಾಗಿ ಇಲ್ಲಿ ರವಿ ಮತ್ತು ಶುಕ್ರ ಇಬ್ಬರು ಕೂಡ ಶತ್ರುಗಳು. ಹಾಗಾಗಿ ಇಲ್ಲಿ ಶುಕ್ರ ಶತ್ರುವಿನ ಮನೆಗೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ ಇದು. ಇನ್ನು ಸರಿಸುಮಾರು 1 ತಿಂಗಳುಗಳ ಕಾಲ ಶುಕ್ರ ಸಿಂಹರಾಶಿಯಲ್ಲಿ ಇರ್ತಾನೆ. ಇಲ್ಲಿ ಶುಕ್ರ ಅಂತ ಹೇಳಿದ್ರೆ ಸಂಪತ್ತು, ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಸ್ವಲ್ಪ ಬಿರುಸಿನ ಚಕಮಕಿಗಳು ನಡೀತಾ ಇರುತ್ತೆ. ವ್ಯಾಪಾರ ಅಂತ ಹೇಳಿದ್ರೆ ಶ್ರಾವಣ ಮಾಸದಲ್ಲಿ ಬಹಳ ಚೆನ್ನಾಗಿ ಆಗಬೇಕು, ಯಾಕೆಂದರೆ ಹಬ್ಬದ ಸಾಲು ಆರಂಭ ಆಗ್ತಾ ಇದೆ. ಆದರೆ ಈ ಶುಕ್ರನ ರವಿಯ ಪ್ರವೇಶದಿಂದ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವ್ಯತಿರಿಕ್ತವಾದಂತಹ ಪರಿಣಾಮಗಳು ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ಭಯ ಪಡೋ ಅಗತ್ಯ ಇಲ್ಲ. ಅದಕ್ಕೂ ಕೂಡ ಒಂದೊಂದು ಪರಿಹಾರವನ್ನು ನಮ್ಮ ಹಿರಿಯರು ತಿಳಿಸಿದ್ದಾರೆ, ಅದನ್ನು ಅನುಸರಣೆ ಮಾಡಬೇಕು. ಇನ್ನು ದಂಪತಿಗಳಿಗೆ ಸ್ವಲ್ಪ ಕಷ್ಟದ ದಿನ. ಮಾತಿನಲ್ಲಿ ವ್ಯತ್ಯಾಸಗಳಾದಾಗ ಮನಸ್ತಾಪಗಳು ಬಹಳ ಬೇಗ ಆಗುವಂಥದ್ದಿದೆ. ಈ ಶುಕ್ರನ ಪ್ರಭಾವದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಪ್ರೇಮಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಒತ್ತಡಗಳು ಬರುವಂಥದ್ದು ಕೂಡ ಇದೆ. ಕೊಟ್ಟಿರುವ ಮಾತನ್ನ ಉಳಿಸ್ಕೊಳ್ಳಿಕ್ಕಾಗಲ್ಲ, ಆಡಿರುವ ಮಾತಿನಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ನಿಮ್ಮ ಒಂದು ತೀರ್ಮಾನದಲ್ಲೇ ಬದಲಾವಣೆಗಳಾಗುವಂತಹ ಸಂದರ್ಭಗಳು ಬಹಳ ಬೇಗ ಬರ್ತಾ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ಈ ಶುಕ್ರನ ರಾಶಿ ಬದಲಾವಣೆಯಿಂದ ಯಾವ ರೀತಿಯ ಪರಿಣಾಮಗಳಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ ಏನಂದರೆ ಪ್ರದೋಷ ಇರುವಂಥ ದಿನ. ಇಲ್ಲಿ ಈ ದ್ವಾದಶಿಯ ತಿಥಿ ಅಪರಾಹ್ನ 4:02 ಮುಕ್ತಾಯ ಆದರೆ ನಂತರ ತ್ರಯೋದಶಿ ಆರಂಭ ಆಗ್ಬಿಡುತ್ತೆ. ಇಲ್ಲಿ ತ್ರಯೋದಶಿಯ ಸಂಜೆಯ ಸಮಯದಲ್ಲಿ ಪ್ರದೋಷ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಶಿವನ ಆಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡುವಂಥದ್ದು, ನಂದಿಯ ದರ್ಶನ ಮಾಡುವಂಥದ್ದು, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಈ ದಿನ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿನೇ ಈ ಪ್ರದೋಷ ಸಮಯದ ಪೂಜೆ ಏನಿದೆ ಅದು ಅತ್ಯಂತ ಮಹತ್ವಪೂರ್ಣವಾಗಿ ಇರುವಂಥದ್ದು. ಪ್ರತಿ ತಿಂಗಳ ತ್ರಯೋದಶಿಯ ತಿಥಿಯಲ್ಲಿ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ಈ ಪ್ರದೋಷ ಅಂತ ಹೇಳಿದ್ರೆ ಪಾಪಗಳಿಂದ ಮುಕ್ತಿ ಅನ್ನುವಂಥ ಒಂದು ಅರ್ಥ ಇದೆ. ಹಾಗಾಗಿ ಈ ದಿನ ಶಿವನನ್ನು ಯಾರು ಆರಾಧನೆ ಮಾಡ್ತಾರೆ, ಯಾರು ದರ್ಶನ ಮಾಡ್ತಾರೆ, ಹಾಗೆ ಯಾರು ಉಪವಾಸವನ್ನು ಮಾಡ್ತಾರೆ ಅಂಥವರು ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಾರೆ. ಹಾಗೆ ಈ ದಿನ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ದೋಷಗಳಿದ್ರೂ ಕೂಡ ಅದು ನಿವಾರಣೆಯಾಗುತ್ತೆ. ಹಾಗಾಗಿ ಈ ಗುರುವಾರದ ದಿನ ಬಂದಿರುವಂತಹ ಪ್ರದೋಷದಲ್ಲಿ ಶಿವನನ್ನು ಆರಾಧನೆ ಮಾಡಬೇಕು. ಹಾಗೆ ಈ ದಿನ ಪ್ರದೋಷ ಕಾಲದಲ್ಲಿ ಅಂದರೆ ಸೂರ್ಯ ಮುಳುಗುವಂತಹ ಹೊತ್ತಿನಲ್ಲಿ ಶಿವನ ದರ್ಶನವನ್ನು ಮಾಡಿದ್ರೆ ಎಲ್ಲ ದೇವರ ಅನುಗ್ರಹವನ್ನು ಪಡ್ಕೊಳ್ಳಬಹುದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ಯಾರು ಶಿವನನ್ನ ದರ್ಶನ ಮಾಡಿ ಪೂಜೆ ಮಾಡ್ತಾರೆ, ಅದರಲ್ಲೂ ಬಿಲ್ವಪತ್ರೆಯಿಂದ ಯಾರು ಅರ್ಚನೆ ಮಾಡಿಸ್ತಾರೆ ಅಂಥವ್ರಿಗೆ 5 ವರ್ಷ ಪ್ರತಿ ದಿನ ಶಿವನ ದೇವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿದಂತಹ ಒಂದು ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶಿವನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಹಾಗೆ ಶಿವನಿಗೆ ಹಾಲಿನಿಂದ ಅಭಿಷೇಕವನ್ನ ಮಾಡಿಸಿ ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡುವಂಥದ್ದು. ಅದರಲ್ಲೂ 108 ಬಾರಿ ಈ ಪ್ರದೋಷದ ಸಮಯದಲ್ಲಿ ಜಪ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಹಾಗೆ ಶಿವನ ದೇವಸ್ಥಾನದಲ್ಲಿ ಈ ದಿನ ದೀಪವನ್ನು ಹಚ್ಚೋದ್ರಿಂದ ಕೂಡ ನಿಮಗೆ ಪ್ರದೋಷ ವ್ರತದ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರದೋಷದ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ಕೊಡುವಂತಹ ಕೆಲವು ಪೂಜಾ ಸಾಮಗ್ರಿಗಳಿಂದಲೂ ಕೂಡ ನಿಮಗೆ ಅತ್ಯುನ್ನತವಾದಂತಹ ಫಲಗಳು ಸಿಕ್ಕತ್ತೆ. ಪಂಚಾಮೃತವನ್ನ ಕೊಟ್ರೆ ಸಂಪತ್ತನ್ನ ನಿಮಗೆ ಕರುಣಿಸುತ್ತೆ, ತುಪ್ಪವನ್ನ ಕೊಟ್ರೆ ಮೋಕ್ಷವನ್ನ ನೀಡುತ್ತೆ, ಹಾಲು ದೀರ್ಘಾಯುಷ್ಯವನ್ನ ಕೊಡುತ್ತೆ, ಮೊಸರು ಸಂತಾನ ಭಾಗ್ಯವನ್ನ ಕೊಡುತ್ತೆ, ಜೇನುತುಪ್ಪ ಉತ್ತಮವಾದಂತಹ ಧ್ವನಿಯನ್ನ, ಉತ್ತಮವಾದಂತಹ ಒಂದು ಮಾತುಗಾರಿಕೆ ಕಮ್ಯುನಿಕೇಶನ್ ಅನ್ನ ಕೊಡುತ್ತೆ. ಇನ್ನು ಈ ದಿನ ಕೊಡುವಂತಹ ಅಕ್ಕಿಯಿಂದ ಸಾಲಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು. ಇನ್ನು ಶಿವನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕಬ್ಬಿನ ಹಾಲನ್ನು ಕೊಟ್ಟರೆ ಅತ್ಯುತ್ತಮವಾದಂತಹ ಆರೋಗ್ಯ ಭಾಗ್ಯ ಲಭ್ಯವಾಗುತ್ತೆ, ಶತ್ರುಗಳು ನಾಶ ಆಗ್ತಾರೆ. ಹಾಗೆ ಈ ದಿನ ನಿಂಬೆಹಣ್ಣಿನ ಪಾನಕವನ್ನು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಭಯದಿಂದ ದೂರ ಆಗಬಹುದು. ಯಾವುದೇ ರೀತಿಯ ವಿಚಿತ್ರವಾದಂತಹ ಭಯ ಆವರಿಸ್ಕೊಂಡಿದ್ರೆ ಮನಸ್ಸಿಗೆ ಅದನ್ನು ದೂರ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಎಳೆನೀರು ಜೀವನದಲ್ಲಿ ಸಂತೋಷವನ್ನು ತಂದುಕೊಡುತ್ತೆ. ಹಾಗಾಗಿ ನಿಮಗೆ ಯಾವುದು ಸಾಧ್ಯ ಇದೆ, ಯಾವುದು ನಿಮ್ಮ ಅನುಕೂಲತೆಯಲ್ಲಿದೆ ಅಂಥದ್ದನ್ನು ಈ ದಿನ ಶಿವನ ದೇವಸ್ಥಾನಕ್ಕೆ ಪೂಜೆಗಾಗಿ ಕೊಟ್ಟು ಬನ್ನಿ, ಒಳ್ಳೆಯದಾಗತ್ತೆ.
ಹಾಗಾಗಿ ಬಂಧುಗಳೇ, ಈ ಪ್ರದೋಷ ವ್ರತ ಏನಿದೆ ಅದು ಶಿವ ಪಾರ್ವತಿಯರನ್ನ ನಾವು ಒಲಿಸ್ಕೊಳ್ಳಿಕ್ಕೆ, ಅವರ ಅನುಗ್ರಹವನ್ನ ಪೂರ್ಣ ಪ್ರಮಾಣದಲ್ಲಿ ಪಡ್ಕೊಳ್ಳಿಕ್ಕೆ ಈ ದಿನ ಮಾತ್ರ ಸಾಧ್ಯ ಅನ್ನುವಂಥ ವಿಚಾರವನ್ನ ಧರ್ಮಶಾಸ್ತ್ರಗಳು ತಿಳಿಸ್ತಾ ಇದೆ. ಹಾಗೆ ನಮ್ಮ ಮನೋಕಾಮನೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಇದು ಅತ್ಯಂತ ಸೂಕ್ತವಾಗಿರುವಂತಹ ದಿನ. ಹಾಗಾಗಿ ವ್ರತಗಳು ಫಲಿಸುವಂತಹ ದಿನ ಇದು. ಹಾಗೆ ಆರ್ಥಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಯಾವುದೇ ರೀತಿಯ ಒತ್ತಡಗಳಿರಲಿ, ಯಾವುದೇ ರೀತಿಯ ತುಮುಲಗಳಿರಲಿ, ಅದರಿಂದ ಮುಕ್ತಿಯನ್ನು ಹೊಂದುವಂಥ ಅವಕಾಶ ಈ ಪ್ರದೋಷ ವ್ರತದ ಆಚರಣೆಯಿಂದ ಲಭಿಸುತ್ತೆ ಅನ್ನುವಂಥ ಒಂದು ಹಿರಿಯರ ಅನುಭವದ ಮಾತು ಕೂಡ ಇದೆ. ಹಾಗಾಗಿನೇ ನಮ್ಮ ಸನಾತನ ಪರಂಪರೆಯಲ್ಲಿ ಭಗವಂತ ಶಿವ ಮತ್ತು ಪಾರ್ವತಿ ಮಾತೆಯನ್ನು ಪೂಜಿಸುವಂಥ ಪ್ರದೋಷ ವ್ರತಕ್ಕೆ ತುಂಬ ಮಹತ್ವ ಇದೆ. ಅದರಲ್ಲೂ ಈ ಸೂರ್ಯಾಸ್ತ ಆಗುವಂಥದ್ದು ಮತ್ತು ಈ ರಾತ್ರಿಯ ನಡುವಣ ಸಂಧಿಕಾಲ ಏನಿದೆ ಅದು ಪ್ರದೋಷ ಕಾಲ. ಈ ಪ್ರದೋಷ ಕಾಲ ಸೂರ್ಯಾಸ್ತ ಸಮಯದಿಂದ 45 ನಿಮಿಷ ಮೊದಲು ಆರಂಭ ಆಗಿ ಸೂರ್ಯಾಸ್ತದ ಬಳಿಕ 45 ನಿಮಿಷದವರೆಗೂ ಕೂಡ ಇರುವಂಥದ್ದು. ಹಾಗಾಗಿ ಈ ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷದಲ್ಲಿ ತ್ರಯೋದಶಿಯ ದಿನ ಆಚರಿಸುವಂಥ ಈ ಪ್ರದೋಷ ವ್ರತ ಏನಿದೆ ಇದು ತುಂಬ ಪರಿಣಾಮಕಾರಿಯಾಗಿ ಇರುವಂಥದ್ದು. ಹಾಗೆ ನಮಗೆ ಬೇಕಾದಂತಹ ಸುಖ, ಸಂಪತ್ತು, ಸೌಭಾಗ್ಯ ಇದನ್ನು ಶಿವ ಕರುಣಿಸ್ತಾನೆ ಅನ್ನುವಂಥದ್ದು. ಏಕೆಂದರೆ ಪ್ರದೋಷ ವ್ರತ ಕಾಲದಲ್ಲಿ ಶಿವ ಅದರ ಅಧಿದೇವತೆಯಾಗಿರ್ತಾನೆ. ಆ ಕಾಲದಲ್ಲಿ ವ್ರತಾಚರಣೆಯನ್ನು ಮಾಡಿ ನಮ್ಮ ಕೋರಿಕೆಗಳನ್ನು ಶಿವನಿಗೆ ಅರ್ಪಿಸಿದ್ರೆ ಶಿವ ಆಶುತೋಷನಾಗಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದಿನದಲ್ಲಿ ಆಚರಿಸುವಂಥ ಪ್ರದೋಷ ವ್ರತ ತುಂಬ ಪರಿಣಾಮಕಾರಿಯಾಗಿರುವಂಥದ್ದು. ಹಾಗೆ ಈ ಗುರುವಾರದ ದಿನ ಪ್ರದೋಷ ವ್ರತಾಚರಣೆಯನ್ನು ಮಾಡೋದ್ರಿಂದ ಶತ್ರುಗಳು ನಾಶವಾಗ್ತಾರೆ ಅನ್ನುವಂಥ ವಿಚಾರ ಇದೆ. ನಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಯಾವುದೇ ಒಂದು ರೀತಿಯಲ್ಲಿ ಅಡೆತಡೆಗಳಿರಲಿ, ಸಮಸ್ಯೆಗಳಿರಲಿ, ಅವು ನಿವಾರಣೆಯಾಗುತ್ತೆ. ಹಾಗಾಗಿ ಜೀವನದಲ್ಲಿ ಎದುರಾಗ್ತಾ ಇರುವಂಥ ಎಲ್ಲ ಅಡಚಣೆಗಳಿಂದ ಮುಕ್ತಿ ಸಿಕ್ಕತ್ತೆ. ಹಾಗಾಗಿನೇ ಈ ಪ್ರದೋಷ ವ್ರತವನ್ನು ಬಹಳ ನಂಬಿಕೆಯಿಂದ, ನಿಷ್ಠೆಯಿಂದ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನ ಕೆಲವರು ಉಪವಾಸವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಯಾರು ಉಪವಾಸವನ್ನು ಮಾಡ್ತಾರೆ ಆ ಉಪವಾಸದ ಆಚರಣೆಯಿಂದ ದೀರ್ಘಾಯುಷ್ಯವನ್ನು ಕೂಡ ಪಡ್ಕೊಳ್ಳುವಂಥದ್ದು, ಆರೋಗ್ಯವನ್ನು ವಿಶೇಷವಾಗಿ ಪಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಗುರು ದೋಷ ಇರಲಿ, ಗುರು ಶಾಪ ಇರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡಿ ಇಷ್ಟಾರ್ಥಗಳು ಕೂಡ ಶೀಘ್ರವಾಗಿ ನೆರವೇರುತ್ತೆ. ಇನ್ನು ಈ ದಿನ ಶಿವನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ, ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಅತ್ಯುತ್ತಮವಾದ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನೆಯಲ್ಲೇ ಆದರೂ ಕೂಡ ಶಿವನನ್ನ ಧ್ಯಾನ ಮಾಡಿ ಶಿವನ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಮನೆಯಲ್ಲಿ ಶಿವನ ಫೋಟೋ ಇದ್ರೆ, ಶಿವಲಿಂಗ ಇದ್ರೆ ಅದಕ್ಕೆ ಪೂಜಾದಿಗಳನ್ನು ನೆರವೇರಿಸಿ. ಹಾಗೆ ಈ ದಿನ ಸಾತ್ವಿಕ ಆಹಾರವನ್ನು ಮಾತ್ರ ಸ್ವೀಕರಿಸುವಂಥದ್ದನ್ನು ಮಾತ್ರ ಮರಿಬೇಡಿ. ಹಾಗಾಗಿ ಗುರು ಕಾರಕನಾಗಿರುವಂತಹ ಧನ ಸಂಪತ್ತನ್ನಾಗ್ಲಿ, ಪುತ್ರ ಸಂಪತ್ತನ್ನಾಗ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನಾಗ್ಲಿ ದಯಪಾಲಿಸುವಂತಹ ಗುರುವಿನ ಅನುಗ್ರಹ ಸಿಕ್ಕತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗತ್ತೆ. ಹಾಗೆ ಇಲ್ಲಿ ಪ್ರದೋಷ ಅಂತ ಹೇಳಿದ್ರೆ ಒಂದು ಚಿಕ್ಕ ಕಥೆ ಕೂಡ ಜ್ಞಾಪಕಕ್ಕೆ ಬರ್ತಾ ಇದೆ. ಇಲ್ಲಿ ದೇವಾನುದೇವತೆಗಳು ತಮ್ಮನ್ನ ರಾಕ್ಷಸರಿಂದ ಕಾಪಾಡು ಅಂತ ಹೇಳಿ ಶಿವನನ್ನ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ಅನ್ನುವಂಥ ಒಂದು ವಿಚಾರ ಇದೆ. ಯಾಕೆ ಅಂತ ಹೇಳಿದ್ರೆ ಶಿವ ಪ್ರಸನ್ನನಾಗಿರುವಂತಹ ಸಮಯ, ಆತನನ್ನ ಮೊರೆ ಹೋಗಲು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ಶಿವನ ತತ್ವಗಳು ತುಂಬ ಜಾಗೃತವಾಗಿರುವಂತಹ ಸಂದರ್ಭ ಇದು, ಈ ಪ್ರದೋಷದ ಸಮಯ. ಹಾಗೆ ಈ ಕೈಲಾಸದ ಸುತ್ತ ಶಿವನ ಲಹರಿಗಳು ಜಾಸ್ತಿ ಇರುತ್ತೆ. ಹಾಗೆ ಈ ತ್ರಯೋದಶಿಯ ಸಂಜೆ ಅಂದ್ರೆ ನಂದಿಯ ಮೂಲಕ ಶಿವನನ್ನ ನಾವು ದರ್ಶನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪರಶಿವ ಅಸುರರಿಂದ ದೇವಾನುದೇವತೆಗಳನ್ನ ಈ ಸಂದರ್ಭದಲ್ಲಿ ಕಾಪಾಡಿದ ಅನ್ನುವಂಥ ಒಂದು ಐತಿಹ್ಯ ಕೂಡ ಇದೆ. ಹಾಗಾಗಿ ಶಿವನ ಜೊತೆ ನಂದಿಯನ್ನ ತ್ರಯೋದಶಿಯ ದಿನ ಪ್ರದೋಷದ ಸಮಯದಲ್ಲಿ ಪೂಜೆ ಮಾಡುವಂತಹ ಆಚರಣೆ ಆರಂಭ ಆಯಿತು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇಲ್ಲಿ ಈ ಪ್ರದೋಷದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಅಮೃತಕ್ಕಾಗಿ ದೇವದಾನವರು ಕ್ಷೀರ ಸಾಗರವನ್ನ ಕಡಿತಾ ಇರುವಂತಹ ಸಂದರ್ಭದಲ್ಲಿ ಹಾಲಾಹಲ ವಿಷ ಉಕ್ಕಿ ಬರುತ್ತೆ. ಆ ಸಂದರ್ಭದಲ್ಲಿ ಧ್ಯಾನಾವಸ್ಥೆಯಲ್ಲಿ ಇದ್ದಂತಹ ಶಿವ ಲೋಕವನ್ನ ವಿಷದಿಂದ ಕಾಪಾಡಬೇಕು ಅಂತ ಹೇಳಿ ಎಚ್ಚರಗೊಳ್ತಾನೆ. ಆ ಎಚ್ಚರಗೊಂಡಂತಹ ಕಾಲವೇ ಪ್ರದೋಷ ಕಾಲ. ಹಾಗಾಗಿ ಈ ದಿನ ಸಂಜೆ ಸೂರ್ಯಾಸ್ತದ ಹಿಂದೆ ಮುಂದಿನ ಸಮಯ ಏನಿದೆ ಇದನ್ನ ಪ್ರದೋಷದ ಸಮಯ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ
ಆ ಲೋಕ ಕಲ್ಯಾಣಕ್ಕಾಗಿ ಎಚ್ಚರಗೊಂಡಂತಹ ಶಿವ ಆಲಾಹಲವನ್ನು ಕುಡಿಲಿಕ್ಕೆ ಬಹಳ ಸಂತೋಷದಿಂದ ಆಗಮಿಸ್ತಾನೆ. ಬರುವ ದಾರಿಯಲ್ಲಿ ನಂದಿಯ ಮೇಲೆ ಸಂತೋಷಕ್ಕಾಗಿ ಆನಂದ ತಾಂಡವ ನೃತ್ಯವನ್ನ ಮಾಡ್ತಾ ಇರ್ತಾನೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಆದ್ರೆ ರುದ್ರ ತಾಂಡವ ಅಂತ ಹೇಳಿದ್ರೆ ಪ್ರಪಂಚದ ಪ್ರಳಯಕ್ಕಾಗಿ ಮಾಡುವಂತಹ ಒಂದು ನೃತ್ಯ. ಆದರೆ ಸ್ವಯಂ ಸಂತೋಷದಿಂದ ಆಗಮಿಸಿದಂತಹ ಶಿವ ಆಲಾಹಲವನ್ನ ಕುಡಿದು ಮೂರ್ಛೆ ತಪ್ತಾನೆ. ಅದು ಶ್ರಾವಣ ಮಾಸದ ಶನಿವಾರದ ದಿನ ಬಂದಂತಹ ಪ್ರದೋಷದ ಸಮಯ ಆಗಿರುತ್ತೆ. ಆಗ ಬ್ರಹ್ಮದೇವರು ಗಂಗೆಯನ್ನ ಕರೆದು ಶಿವನ ದೇಹಕ್ಕೆ ನೀರಿನಿಂದ ಜಳಕವನ್ನ ಮಾಡಿಸ್ತಾರೆ. ಇದನ್ನೇ ರುದ್ರಾಭಿಷೇಕ ಅನ್ನುವಂಥ ಹೆಸರಿನಿಂದ ಕರೆಯುವಂಥದ್ದು. ಅಂದಿನಿಂದ ಪ್ರತಿ 15 ದಿನಗಳಿಗೊಮ್ಮೆ ಬರುವಂತಹ ತ್ರಯೋದಶಿಯ ದಿನ ಸಾಕ್ಷಾತ್ ದೇವತೆಗಳೇ ಪ್ರದೋಷ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಪ್ರದೋಷ ಕಾಲದಲ್ಲಿ ಶಿವನ ಪೂಜೆಯನ್ನು ಮಾಡಿದ್ರೆ ಎಲ್ಲ ದೇವರ ಅನುಗ್ರಹವನ್ನು ಪಡ್ಕೊಳ್ಬಹುದು ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ಪ್ರದೋಷ ಅಂತ ಹೇಳಿದ್ರೆ ಕಲ್ಪ ಹಾಗೆ ದೋಷ ಅನ್ನುವಂಥ ದಂಪತಿಗಳ ಪುತ್ರ ಈ ಪ್ರದೋಷ. ಅವನಿಗೆ ನಿಶೀತ ಹಾಗೆ ವ್ಯುಕ್ತ ಅನ್ನುವಂಥ ಇಬ್ಬರು ಸಹೋದರರು ಕೂಡ ಇರ್ತಾರೆ. ಈ 3 ಹೆಸರುಗಳು ಪ್ರಾರಂಭವನ್ನ, ಮಧ್ಯವನ್ನ ಮತ್ತೆ ರಾತ್ರಿಯ ಕೊನೆಯನ್ನ ಸೂಚಿಸುವಂಥದ್ದು. ಹಾಗಾಗಿನೇ ಈ ಅಮಾವಾಸ್ಯೆಯ ದಿನಗಳಿಂದ ಹುಣ್ಣಿಮೆಯ ದಿನದವರೆಗೆ ಶುಕ್ಲ ಪಕ್ಷ, ಹಾಗೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಕೃಷ್ಣ ಪಕ್ಷ ಅನ್ನುವಂಥ ಹೆಸರಿನಿಂದ ಕರೆಯುವಂಥದ್ದು. ಹಾಗಾಗಿ ಪ್ರತಿ ತಿಂಗಳು ಪ್ರತಿ ಪಕ್ಷದಲ್ಲಿ ಈ 13ನೇ ದಿನ ತ್ರಯೋದಶಿ ಬರುತ್ತೆ. ಅದರಲ್ಲಿ ಈ ದ್ವಾದಶಿಯ ದಿನದ ಕೊನೆಯನ್ನ ಸೇರಿಸಿದಾಗ ಆ ಸಮಯವನ್ನ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ದ್ವಾದಶಿಯ ತಿಥಿಯ ಕೊನೆಯಲ್ಲಿ ತ್ರಯೋದಶಿಯ ತಿಥಿಯ ಆರಂಭವನ್ನು ಸೇರಿಸಿದಾಗ ಈ ಪ್ರದೋಷ ಸಮಯ ಉಂಟಾಗುವಂಥದ್ದು. ಇದು ಶಿವನ ಪೂಜೆಗೆ ಅತ್ಯಂತ ಪ್ರಶಸ್ತವಾಗಿರುವಂತಹ ಸಂದರ್ಭ, ಸಮಯ. ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಶಿವನ ದರ್ಶನ ಮಾಡಿ, ಈ ದಿನ ಶಿವನ ಸ್ತೋತ್ರವನ್ನ ಪಠಣ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದರೆ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ನಡೆಯುತ್ತೆ. ಅದರಲ್ಲೂ ಕೆಲವು ವ್ಯವಹಾರಗಳಲ್ಲಿ ನಿಮ್ಮ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುನ್ನಡೆಯುವಂಥದ್ದು ಕೂಡ ಇದೆ. ಇದು ಅತ್ಯುತ್ತಮವಾದಂಥ ಒಂದು ಬೆಳವಣಿಗೆ ಈ ದಿನದ್ದು. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಈ ದಿನ ತುಂಬ ಯಶಸ್ವಿಯಾಗುತ್ತೆ. ಕೆಲಸಗಳಿಂದ ಯಾವುದೇ ಒಂದು ಫಲಿತಾಂಶ ಬಂದರೂ ಕೂಡ ಅದು ನಿಮಗೆ ಸಂತೃಪ್ತಿಯನ್ನು ನೀಡುತ್ತೆ. ಹಾಗೆ ಈ ದಿನ ಕೆಲವು ಪ್ರಮುಖ ವಿಚಾರಗಳಲ್ಲಿ ಬಹಳ ಅನುಭವಸ್ಥರಂತೆ ಇರುವಂಥದ್ದು, ತಾರ್ಕಿಕವಾಗಿ ಮಾತಾಡ್ತೀರಿ, ತರ್ಕಬದ್ಧವಾಗಿ ಇರುವಂಥದ್ದು ಕೂಡ ಇದೆ. ಹಾಗಾಗಿನೇ ಕೆಲವೊಂದು ವೃತ್ತಿಪರವಾದಂತಹ ಸಮಸ್ಯೆಗಳನ್ನು ಎದುರಿಸಲಿಕ್ಕೂ ಕೂಡ ಈ ದಿನ ನಿಮ್ಮ ಮಾತುಗಾರಿಕೆ, ನಿಮ್ಮ ಕಮ್ಯುನಿಕೇಷನ್ ನಿಮಗೆ ಸಹಾಯಕವಾಗಿರುತ್ತೆ. ಹಾಗೆ ಅಗತ್ಯಕ್ಕೆ ತಕ್ಕಷ್ಟು ಹಣಕಾಸಿನ ಸಹಾಯ ಈ ದಿನ ದೊರೆಯುವಂಥದ್ದು ಕೂಡ ಇದೆ. ಯಾಕೆಂದರೆ ಈ ದಿನದ ಯೋಜನೆಯೇ ಕಡಿಮೆ ಇರುವಂಥದ್ದು, ಅಂಥ ತುಂಬ ದೊಡ್ಡದಾದಂಥ ಒಂದು ಪ್ಲ್ಯಾನ್ ಅನ್ನುವಂಥದ್ದು ಇರಲ್ಲ. ಇನ್ನು ನೀವು ಅಭಿವೃದ್ಧಿಗಾಗಿ ಪಟ್ಟಂತಹ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವು ವಿಷಯಗಳನ್ನು ಅತಿ ಗುಪ್ತವಾಗಿ ಇಡುವಂತಹ ಸ್ವಭಾವ ಕೂಡ ಇರುವಂಥದ್ದು. ಏನೋ ರಹಸ್ಯವಾಗಿ ಕೆಲವು ಕೆಲಸಗಳನ್ನು ಮಾಡಬೇಕು, ಕೆಲಸ ಆದ ನಂತರ ಸಂಬಂಧಪಟ್ಟವರಿಗೆ ತಿಳಿಸಬೇಕು ಅನ್ನುವಂಥ ಒಂದು ವಿಚಾರಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಮಕ್ಕಳಿಂದಾಗಲಿ ಬಂಧುಗಳಿಂದಾಗಲಿ ಏನನ್ನು ಕೂಡ ಬಯಸಬೇಡಿ, ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬೇಡಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗಷ್ಟೇ ನೀವು ಈ ದಿನ ಮೀಸಲಾಗಿ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವಿದ್ಯೆ ಕಡಿಮೆ ಇದ್ದರೂ ಕೂಡ ಬುದ್ಧಿ ಜಾಸ್ತಿ ಇದೆ, ಅನುಭವ ಜಾಸ್ತಿ ಇದೆ. ಆದ್ದರಿಂದಲೇ ಅನುಭವದ ಆಧಾರದಿಂದ ತೆಗೆದುಕೊಳ್ಳುವಂಥ ತೀರ್ಮಾನಗಳು ತುಂಬ ಯಶಸ್ಸನ್ನು ತರುತ್ತೆ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ಈ ದಿನ ಮನಸ್ಸಿಗೆ ಬಂದಂತೆ ನಿಮ್ಮ ಪ್ರಯಾಣವನ್ನಾಗಲಿ ಓಡಾಟವನ್ನಾಗಲಿ ನಿರ್ಬಂಧಿಸ್ಕೊಳ್ಬೇಕು. ಹಾಗೆ ಮನಸ್ಸಿಗೆ ಬಂದ ಖರ್ಚು ವೆಚ್ಚಗಳನ್ನು ಕೂಡ ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ಈ ದಿನ. ಏಕೆಂದರೆ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಅಸ್ಥಿರತೆ ಅನ್ನುವಂಥದ್ದು ಇದೆ. ಎಲ್ಲೂ ಕೂಡ ಒಂದು ಫಿಕ್ಸೆಡ್ ಅನ್ನುವಂಥದ್ದು ಇಲ್ಲ. ಮನಸ್ಸು ಕೂಡ ತುಂಬ ಚಂಚಲವಾಗಿರುವಂಥದ್ದು, ವೇವರಿಯಾಗಿ ಇರುತ್ತೆ ಮನಸ್ಸು. ಹಾಗಾಗಿನೇ ಕೆಲವು ನಿರ್ಧಾರಗಳನ್ನು ಕೂಡ ಹಾಗಾಗಿ ಬದಲಿಸುವಂಥದ್ದರ ಜೊತೆಗೆ ಈ ದಿನ ಕೆಲವರ ಮಾತು ತೀರಾ ಕೇವಲವಾಗಿ ಇರುತ್ತೆ ನಿಮಗೆ.
ಹಾಗಾಗಿ ಈ ದಿನ ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ಮನೆಯ ಹೊರಗೆ ಕೆಲವು ಹೊಸ ವ್ಯಕ್ತಿಗಳನ್ನಾಗಲಿ ಅಪರಿಚಿತರನ್ನಾಗಲಿ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಇದರಿಂದ ಹೊಸ ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ಯಾವುದೇ ಒಂದು ವಿಚಿತ್ರವಾದ ಅನುಭವ ಆಗುವುದಕ್ಕೆ ಮೊದಲು ಹೊಸ ಕೆಲಸಗಳಲ್ಲಾಗಲಿ ಹೊಸ ವ್ಯಕ್ತಿಗಳಲ್ಲಾಗಲಿ ಹೆಚ್ಚು ವಿಶ್ವಾಸವನ್ನು ಇಟ್ಕೊಳ್ಬೇಡಿ, ಅತಿಯಾಗಿ ನಂಬಬೇಡಿ ಅವರನ್ನು. ಹಾಗೆ ಈ ದಿನ ಸಾಲದ ಹೊರೆ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಹಣದ ವಿಚಾರದಲ್ಲಿ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಅಹಂನಿಂದ ಕೆಲವು ಶತ್ರುಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಕಮ್ಯುನಿಕೇಷನ್ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿನೇ ನಿಮ್ಮ ಮಾತಿನಿಂದ ಈ ದಿನ ಶತ್ರುಗಳು ಹೆಚ್ಚಾಗ್ತಾರೆ, ನಿಮ್ಮ ಮೇಲೆ ಸಾಧನೆ ಮಾಡ್ತಾರೆ, ಏನೋ ಒಂದು ಪೈಪೋಟಿ ಸ್ಪರ್ಧೆ ಅನ್ನುವಂಥದ್ದು ಬಂದ್ಬಿಡುತ್ತೆ. ಇದು ಒಂದು ಅನಾರೋಗ್ಯಕರವಾದಂಥ ಒಂದು ಬೆಳವಣಿಗೆ. ಆದಷ್ಟು ಇಂಥದ್ದನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಯಾರ ಜೊತೆಯಲ್ಲೂ ಕೂಡ ವಾದ ವಿವಾದಕ್ಕೆ ಈ ದಿನ ಹೋಗಬೇಡಿ. ಇನ್ನು ಕುಟುಂಬದಲ್ಲಿ ಸ್ವಲ್ಪ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ಸ್ವಲ್ಪ ತ್ಯಾಗ ಮನೋಭಾವ ಇರಲಿ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಹಳದಿ ಹೂಗಳಿಂದ ಗುರುಗಳನ್ನು ಈ ದಿನ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಈ ದಿನ ನಿಮಗೆ ತುಂಬ ವಿಶ್ವಾಸ ಇದೆ, ತುಂಬ ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ. ಹಾಗೆ ಆತ್ಮವಿಶ್ವಾಸ ಇರೋದ್ರಿಂದಲೇ ಕೆಲವು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡುವಂಥ ಮನಸ್ಸು ಮಾಡ್ತೀರಿ. ಮನಸ್ಸಿದ್ದರೆ ಮಾರ್ಗ. ಹಾಗಾಗಿ ಈ ದಿನ ನೀವು ಮನಸ್ಸಿಗೆ ಬಂದಂತಹ ಉತ್ತಮ ಕೆಲಸಗಳನ್ನು ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಇದಕ್ಕೆ ಕುಟುಂಬಸ್ಥರ ಬೆಂಬಲ ಇದೆ, ಹಿರಿಯರ ಆಶೀರ್ವಾದ ಇದೆ. ಜೊತೆಗೆ ಹಿರಿಯರ ಮಾತಿನಲ್ಲೂ ಕೂಡ ಈ ದಿನ ನಿಮಗೆ ತುಂಬ ವಿಶ್ವಾಸ ಇರುತ್ತೆ. ಅವರ ಅನುಭವದ ಆಧಾರದಲ್ಲಿ ಅವರ ನೆರವಿನೊಂದಿಗೆ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಪ್ರತಿ ಕೆಲಸಕ್ಕೂ ಕೂಡ ಅವರನ್ನು ಕನ್ಸಲ್ಟ್ ಮಾಡುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಹಾಗೆ ಜೀವನದಲ್ಲಿ ಒಂದು ಬದಲಾವಣೆ ಆಗಬೇಕು, ಪ್ರತಿಯೊಬ್ಬರೂ ಬಯಸುವಂಥದ್ದು ಅದನ್ನೇ. ಆದರೆ ಅದು ಉಂಟಾಗುವಂಥ ಸಮಯ ಈ ದಿನ ಇದೆ. ಹಾಗಾಗಿ ಬಹಳ ಅಮೂಲ್ಯವಾಗಿರುವಂಥದ್ದು, ಅಷ್ಟೇ ಒಂದು ಟರ್ನಿಂಗ್ ಪಾಯಿಂಟ್ ಇರುವಂಥ ದಿನ ಇದು. ಹಾಗೆ ಈ ದಿನ ಕುಟುಂಬದ ಸದಸ್ಯರಿಗೆ ನಿಮ್ಮ ಅಗತ್ಯ ಇದೆ ಅನ್ನುವಂಥದ್ದು ಅರಿವಾಗುತ್ತೆ. ಅದಕ್ಕಾಗಿ ಕುಟುಂಬಕ್ಕೆ ಈ ದಿನ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡಿ. ತುಂಬ ಚೆನ್ನಾದ ಸಂವಹನದಿಂದ, ಮಾತುಕತೆಯಿಂದ ಕೆಲವೊಂದು ಸಮಸ್ಯೆಗಳು ಈ ದಿನ ಬಗೆಹರಿಯುವಂಥದ್ದು ಇದೆ. ಹಾಗೆ ಈ ದಿನ ಪ್ರಮುಖ ವ್ಯವಹಾರಗಳಲ್ಲಿ ನಿಮ್ಮ ಆಲೋಚನೆಯಿಂದ ತುಂಬ ಲಾಭಗಳು ಉಂಟಾಗುವಂಥದ್ದು. ಏಕೆಂದರೆ ನಿಧಾನವೇ ಪ್ರಧಾನ ಅನ್ನುವಂಥ ಒಂದು ವಿಚಾರಧಾರೆ ಇದೆ. ಹಾಗಾಗಿ ನಿಧಾನಿಸಿ ಕೆಲಸಗಳನ್ನು ಮಾಡ್ತೀರಿ, ಅದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗೆ ಮಕ್ಕಳ ಶೈಕ್ಷಣಿಕ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಂತೋಷ ಇದೆ, ಶುಭ ಸುದ್ದಿ ಇದೆ. ವಿದ್ಯಾರ್ಥಿಗಳಿಗೆ ಈ ದಿನ ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕಿರುವಂಥ ದಿನ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗಾಗಿ ನಿಮ್ಮ ನಿರೀಕ್ಷಿತ ಪ್ರಗತಿ ಕಂಡುಬರುವಂಥ ದಿನ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ತುಂಬ ಸಂತೋಷ ಇದೆ, ಒಂದು ಪ್ರಗತಿ ಇದೆ. ಎಲ್ಲ ಒಂದು ಕಡೆ ನೀವು ಮಾಡಿರುವಂಥ ಕೆಲಸಕ್ಕೆ ಒಳ್ಳೆಯ ಫಲಿತಾಂಶಗಳು ಬರ್ತಾ ಇದೆ ಅನ್ನುವಂಥ ಒಂದು ಉತ್ಸಾಹ ಮನಸ್ಸಿನಲ್ಲಿರುತ್ತೆ. ಇದು ನಿಮಗೆ ಒಂದು ರೀತಿಯಲ್ಲಿ ಪ್ರೇರೇಪಣೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳು ತುಂಬ ಮಂದಗತಿಯಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿ ವಹಿಸಬೇಕು. ಎಲ್ಲೋ ಒಂದು ಕಡೆ ನಿಮ್ಮ ಪ್ರಯಾಣ, ನಿಮ್ಮ ಸಂಚಾರ ಈ ದಿನ ನಿಮ್ಮ ಆರೋಗ್ಯದ ಮೇಲೂ ಕೂಡ ಪರೋಕ್ಷವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ಆಹಾರ ವಿಹಾರಾದಿಗಳ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಲೇಬೇಕಾಗತ್ತೆ ನೀವು. ಹಾಗೆ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಸ್ಥಿರತೆ ಇಲ್ಲದ ಆಲೋಚನೆ ಕೆಲವು ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗೆ ದುಡುಕಿನ ನಿರ್ಧಾರ, ಆತುರಾತುರವಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಇವೆಲ್ಲ ಈ ದಿನ ನಷ್ಟಕ್ಕೆ ಕಾರಣವಾಗುವಂಥದ್ದು. ಹಾಗೆ ಕೆಲಸದಲ್ಲಿ ಮೇಲಿನವರ ಕಿರಿಕಿರಿ ಈ ದಿನ ಇರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಹಾಗಾಗಿ ತಿಳುವಳಿಕೆಯ ಕೊರತೆಯೇ ಇದಕ್ಕೆ ಕಾರಣವಾಗಿರುವಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕಡಿಮೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಈ ದಿನ ಪರಸ್ಪರರ ಸಹ ಸಂಬಂಧಗಳಲ್ಲಿ ಒಂದು ತಿಳುವಳಿಕೆ
ಕಡಿಮೆ ಇರುತ್ತೆ. ಇದರಿಂದ ಮನಸ್ತಾಪಗಳಾಗುವಂಥದ್ದು ಅಥವಾ ಏನೋ ನಿಮ್ಮ ಮನಸ್ಸಿಗೆ ಒಂದು ಬೇಸರ, ಹಾಗಾಗಿ ಅವರಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಕೆಲವೊಮ್ಮೆ ಒಂಟಿಯಾಗಿರಬೇಕು, ಯಾರ ಸಹವಾಸವೂ ಬೇಡ ಅನ್ನುವಂಥ ತೀರ್ಮಾನ ಕೂಡ ಈ ದಿನ ಆಗುವಂಥದ್ದು ಕೂಡ ಇದೆ. ಏಕೆಂದರೆ ಅಷ್ಟರ ಮಟ್ಟಿಗೆ ನಿಮಗೆ ತ್ರಾಸ ಆಗುತ್ತೆ, ಘಾಸಿ ಆಗುತ್ತೆ. ನೀವೇ ಉಪಕಾರ ಮಾಡಿದ್ರೂ ಕೂಡ, ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಅದರಿಂದ ಏನೋ ಒಂದು ಆಪಾದನೆ ಬರುವಂಥದ್ದು, ಇದನ್ನು ಕೇಳಿದಾಗ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ, ಜಿಗುಪ್ಸೆ ಆಗುತ್ತೆ. ಎಷ್ಟೇ ಒಳ್ಳೆಯವರಾದರೂ ಕೂಡ ಏನೋ ಒಂದು ಬರ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ಹೇಳಿ ಈ ಕಾರ್ಯಕಾರಣ ಸಂಬಂಧಗಳನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ, ಈ ಸಮಸ್ಯೆಗೆ ಮೂಲವನ್ನು ಅರಿಯುವಂಥ ಒಂದು ಪ್ರಯತ್ನ ಈ ದಿನ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಹೆಚ್ಚು ನಿಮ್ಮ ಮನಸ್ಸಿಗೆ ಘಾಸಿಯಾಗಿರುವಂಥ ವಿಚಾರಗಳ ಬಗ್ಗೆ ಗಮನ ಹರಿಸುವಂಥದ್ದು ಕೂಡ ಇದೆ. ಇದು ಒಳ್ಳೆಯದೇ. ಯಾಕೆಂದರೆ ಎಲ್ಲಿ ಎಡವಿದ್ರಿ, ಎಲ್ಲಿ ತಪ್ಪಾಯಿತು, ಎಲ್ಲಿ ನಿಮಗೆ ಅಪವಾದ ಬಂತು, ಯಾವುದನ್ನು ಸರಿಪಡಿಸ್ಕೊಳ್ಬೇಕು, ಈ ವಿಚಾರಗಳು ಬಹಳ ಮುಖ್ಯವಾಗಿ ನೀವು ಆಲೋಚಿಸಬೇಕಾಗಿರುವಂಥದ್ದು. ಅಂಥ ಒಂದು ಸಂದರ್ಭ ಈ ದಿನ ಒದಗಿ ಬಂದಿದೆ. ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ ಇದು ಒಳ್ಳೆಯ ಅವಕಾಶ. ಇದನ್ನು ಉಪಯೋಗ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳ ಬಗ್ಗೆ ಈ ದಿನ ನೀವು ತ್ವರಿತವಾದಂತಹ ಒಂದು ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಒಂದು ಡಿಸಿಷನ್ ಬೇಕೇ ಬೇಕು ಈ ದಿನ. ಅಂಥ ಸಂದರ್ಭ ಕೂಡ ಇದೆ. ಸ್ವಲ್ಪ ಇಕ್ಕಟ್ಟು ಅನ್ನುವಂಥದ್ದು ಇದೆ, ಒತ್ತಡ ಅನ್ನುವಂಥದ್ದು ಇದೆ. ಅದನ್ನು ನಿಭಾಯಿಸಬೇಕು. ಮನಸ್ಸನ್ನು ಈ ದಿನ ಸ್ವಲ್ಪ ಪ್ರಶಾಂತವಾಗಿ ಇಟ್ಕೊಳ್ಳಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವಪಾರ್ವತಿಯರ ದರ್ಶನ ಮಾಡಿ ಈ ದಿನ ಸಂಜೆ ಬಹಳ ವಿಶೇಷ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲತೆಗಳು ಜಾಸ್ತಿ. ನಿರೀಕ್ಷಿತ ರೀತಿಯಲ್ಲಿ ಈ ದಿನ ಪ್ರಗತಿ ಅನ್ನುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಕೆಲಸಗಳಿಂದ ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ ಈ ದಿನ ಗೌರವ ನಿಮಗೆ ಲಭ್ಯವಾಗುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ವಿಚಾರಕ್ಕೂ ಕೂಡ ಈ ಸಹಕಾರಕ್ಕೆ ಕೊರತೆ ಇಲ್ಲ. ಯಾರೋ ಒಬ್ಬರು ನಿಮಗೆ ಸಹಾಯ ಕೊಡುವಂಥವ್ರು, ಸಹಕಾರ ನೀಡುವಂಥವರು ಇದ್ದೇ ಇರ್ತಾರೆ. ಇನ್ನು ಈ ದಿನದ ವ್ಯಾಪಾರಿ ಚಟುವಟಿಕೆಗಳು ಸಾಮಾನ್ಯವಾಗಿರಬಹುದು, ಆದರೆ ನೀವು ಮುಂದಿನ ದಿನಗಳಲ್ಲಿ ಲಾಭವನ್ನು ಗಳಿಸ್ತೀರಿ ಅನ್ನುವಂಥ ಒಂದು ಮುನ್ಸೂಚನೆ ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಚರ್ಚೆ ಆಗುವಂಥ ಸಂಭವ ಕೂಡ ಇದೆ. ನಿಮ್ಮ ಬಗ್ಗೆ 4 ಜನ ಚರ್ಚೆ ಮಾಡ್ತಾರೆ. ನಿಮ್ಮ ವಿಚಾರಧಾರೆಗಳನ್ನು ಅವರು ವಿಮರ್ಶೆ ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು, ನಿಮ್ಮ ಮಾತು, ನಿಮ್ಮ ನಡತೆ ಜನಮಾನಸದಲ್ಲಿ ಇರುವಂಥದ್ದು. ಹಾಗೆ ಈ ದಿನ ಕೆಲಸದ ಮೇಲೆ ಸಂಪೂರ್ಣವಾದಂತಹ ಗಮನ ಇದೆ, ಆಸಕ್ತಿ ಇದೆ. ಎಲ್ಲೋ ಒಂದು ಕಡೆ ಕೆಲಸ ಮಾಡಿ ಮುಗಿಸ್ಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಕೂಡ ಚೆನ್ನಾಗಿದೆ. ವಿಲ್ ಪವರ್ ಬಹಳ ಅದ್ಭುತವಾಗಿದೆ ಈ ದಿನ. ಹಾಗೆ ನಿಮ್ಮ ಸ್ನೇಹಿತರಿಂದ ಬೇಕಾದಂತಹ ನೆರವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಆದರೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ಬಲವಂತಕ್ಕೆ ಒಳಗಾಗ್ತೀರಿ. ಒತ್ತಾಯಕ್ಕೆ ಮಣಿಯುವಂಥ ಸಾಧ್ಯತೆಗಳಿದೆ. ದಾಕ್ಷಿಣ್ಯಕ್ಕೆ ಈ ದಿನ ಬಲಿಯಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ನಿಮ್ಮ ತನವನ್ನು ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥದ್ದು ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ದಿನ ಬಹಳ ಗಟ್ಟಿಗರು, ನೀವು ಧೈರ್ಯ ಇದೆ, ಹಾಗೆ ಬುದ್ಧಿವಂತಿಕೆ ಕೂಡ ಇದೆ. ಕೆಲಸಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದು ಇದೆ. ಆದರೆ ನಿಮ್ಮ ವೀಕ್ನೆಸ್ಸನ್ನು ಯಾರು ತಿಳ್ಕೊಂಡಿದ್ದಾರೆ ಅಂಥವರ ಮುಂದೆ ಮಾತ್ರ ಈ ದಿನ ನೀವು ಕುಳಿತುಕೊಳ್ಳುವಂಥ ಸಂದರ್ಭ ಬರ್ಬೋದು. ಇಲ್ಲಾಂದರೆ ನಿಜವಾಗಲೂ ಸಿಂಹವೇ ನೀವು. ಆ ರೀತಿಯಲ್ಲಿ ನಿಮ್ಮ ಮನೋಧೈರ್ಯ ಇರುತ್ತೆ. ಹಾಗೆ ನಿಮ್ಮ ಕೆಲಸವನ್ನು ಕೂಡ ಯಾರೂ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಕೂಡ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮೇಲೆ ಹೋಗುವಂಥದ್ದು ಬಹಳ ಸೂಕ್ತ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮನಸ್ಸಿಗೆ ನೆಮ್ಮದಿ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಇದ್ದಂತಹ ಅಡೆತಡೆಗಳು ನಿವಾರಣೆ ಆಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಒಂದು ದಾರಿ ಕಂಡು ಹಿಡ್ಕೊಳ್ತೀರಿ. ಯಾರದ್ದೋ ಸಹಕಾರದಿಂದ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೀರಿ. ಹಾಗಾಗಿ ಬಹಳ ದಿನಗಳಿಂದ ಖಾಲಿ ಇದ್ದಂತಹ ಅಥವಾ ನೆನೆಗೆ ಉದಿಗೆ ಬಿದ್ದಂತಹ ವಿಚಾರಗಳನ್ನು ಈ ದಿನ ಭರ್ತಿ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರವಾಗುವಂಥದ್ದು ಇದೆ. ನಿಮ್ಮ ಕೆಲಸ ನಿಮಗೆ ಈ ದಿನ ತುಂಬ ತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನ
ಕುಟುಂಬದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳು, ಕೆಲವು ವಿದ್ಯಮಾನಗಳು, ಇದರ ಬಗ್ಗೆ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಜವಾಬ್ದಾರಿ ಕೂಡ ನಿಮ್ಮ ಮೇಲಿರುತ್ತೆ. ಹಾಗಾಗಿ ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ದಿನ. ಹಾಗೆ ಈ ದಿನ ಅನಿರೀಕ್ಷಿತ ವ್ಯಕ್ತಿಯೊಬ್ಬರ ಭೇಟಿಯಿಂದ ತುಂಬ ಸಂತೋಷ ಉಂಟಾಗುವಂಥದ್ದು ಕೂಡ ಇದೆ. ನಿಮಗೆ ಗೊತ್ತಿಲ್ಲ, ಅಂಥ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಬರ್ತಾರೆ. ನಿಮ್ಮ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರುವಂಥವ್ರು ಅವರು. ಇದರಿಂದ ನಿಮ್ಮ ಈ ಸನ್ನಿವೇಶ ಅನ್ನುವಂಥದ್ದು ತುಂಬ ಆಸಕ್ತಿದಾಯಕವಾಗಿರುತ್ತೆ ಕೂಡ. ಹಾಗೆ ಈ ದಿನ ನಿಮ್ಮ ಮುಗ್ಧತೆ ನಿಮ್ಮನ್ನು ಒಳ್ಳೆಯ ಸ್ಥಾನದಲ್ಲೂ ಕೂಡ ಇಡತ್ತೆ. ಹಾಗಾಗಿ ನಿಮ್ಮ ಇನ್ನೋಸೆನ್ಸ್ ಅನ್ನುವಂಥದ್ದು ನಿಮಗೆ ತುಂಬ ಗೌರವವನ್ನು ತರುವಂಥ ವಿಚಾರ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂವಹನ ಕೌಶಲ್ಯ ಏನಿದೆ, ಕಮ್ಯುನಿಕೇಷನ್ ಏನಿದೆ, ಮಾತುಗಾರಿಕೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥ ರೀತಿ ಬಹಳ ಅದ್ಭುತ. ಹಾಗಾಗಿ 4 ಜನ ಅದನ್ನು ಕೇಳಿದಾಗ ಬೆರಗಾಗುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡಿ, ಯಾವುದೇ ವಸ್ತುವನ್ನು ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿದ್ದರೂ ಕೂಡ ನಿಮಗೆ ತುಂಬ ಲಾಭ ಇದೆ, ಸಂತೋಷ ಇದೆ. ಹಾಗೆ ನಿಮ್ಮ ಕಾರ್ಯದಕ್ಷತೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರೇಯಸಿಯಾಗಲಿ, ನಿಮ್ಮ ಪತಿಯಾಗಲಿ, ಪತ್ನಿಯಾಗಲಿ ಈ ದಿನ ನಿಮ್ಮನ್ನು ತುಂಬ ಹೊಗಳುವಂಥದ್ದು, ಈ ದಿನ ನಿಮ್ಮನ್ನು ತುಂಬ ಒಂದು ರೀತಿಯಲ್ಲಿ ಅಭಿಮಾನದಿಂದ ಮಾತಾಡಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಅಮ್ಮನವರ ದರ್ಶನ ಮಾಡಿ, ಪಾರ್ವತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿ, ಎಷ್ಟೇ ಮುತುವರ್ಜಿಯಿಂದ ಕೆಲಸಗಳನ್ನು ಮಾಡಿ, ಎಲ್ಲ ಒಂದು ಕಡೆ ಸಣ್ಣ ಎಡವಟ್ಟಾಗ್ಬಿಡುತ್ತೆ. ಹಾಗಾಗಿ ನೀವು ತೆಗೆದುಕೊಂಡಂಥ ಪ್ರಿಕಾಷನ್ಸ್ ಆಗಲಿ, ಪೂರ್ವ ಸಿದ್ಧತೆಯಾಗಲಿ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ತರಲ್ಲ. ಇನ್ನೂ ಕೂಡ ಪರ್ಫೆಕ್ಟ್ ಆಗಬೇಕು, ಇನ್ನೂ ಕೂಡ ನೀವು ಒಂದು ರೀತಿಯಲ್ಲಿ ಶಿಸ್ತನ್ನು ಪಾಲನೆ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಇರುತ್ತೆ. ಹಾಗೆ ನಿಮಗೆ ಈ ದಿನ ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು, ಅಂದರೆ ಆಕಾಶದ ಎತ್ತರಕ್ಕೂ ಕೂಡ ನೀವು ಬೆಳೀಬೇಕು, ಅಷ್ಟೇ ಪರ್ಫೆಕ್ಟ್ ಆಗಿರಬೇಕು, ಕಲೀಲಿಕ್ಕೆ ಅಷ್ಟೊಂದು ಸ್ಕೋಪ್ ಇದೆ ಅನ್ನುವಂಥ ವಿಚಾರಗಳು ನಿಮಗೆ ಗೊತ್ತಾಗುವಂಥದ್ದು. ಹಾಗೆ ವಿದ್ಯಾರ್ಥಿಗಳು ಕೂಡ ಈ ದಿನ ನೀವು ಮನಸ್ಸು ಮಾಡಿದ್ರೆ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ನಿಮ್ಮ ಸ್ನೇಹಿತರೋ ಯಾವುದೋ ಒಂದು ಪರಿಸ್ಥಿತಿ ನಿಮ್ಮನ್ನು ಈ ದಿನ ಸ್ವಲ್ಪ ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಒಮ್ಮೆ ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಳ್ಳಿಕ್ಕೆ ಕಷ್ಟವಾಗುತ್ತೆ. ಒಂದು ತಪ್ಪನ್ನು ಮುಚ್ಚಬೇಕು ಅಂತ ಹೇಳಿದ್ರೆ ಮತ್ತೊಂದು ತಪ್ಪನ್ನು ಮಾಡಬೇಕು. ಒಂದು ಸುಳ್ಳನ್ನು ಈ ದಿನ ನೀವು ಸರಿ ಅಂತ ಹೇಳಿ ವಾದ ಮಾಡಲಿಕ್ಕೆ ಮತ್ತೊಂದು ಸುಳ್ಳನ್ನು ಹೇಳಬೇಕು. ಹಾಗಾಗಿ ಈ ದಿನ ಸ್ವಲ್ಪ ಸುಳ್ಳಿನ ಸರಮಾಲೆ ಇರುವಂಥದ್ದು. ಯಾಕೆಂದರೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಈ ದಿನ ನಿಮಗೆ ತೀರಾ ಬೇಕಾದವರಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಸುಳ್ಳು ಹೇಳುವಂಥದ್ದು ಇದೆ. ಅದು ನಿಮ್ಮನ್ನು ಈ ದಿನ ಕಾಪಾಡಿಕೊಳ್ಳಿಕ್ಕೆ, ನಿಮ್ಮ ತನವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡುವಂಥ ಒಂದು ಪ್ರಯತ್ನ. ನಿಮ್ಮ ದೃಷ್ಟಿಯಲ್ಲಿ ಸರಿ, ಆದರೆ ಬೇರೆಯವರ ದೃಷ್ಟಿಯಲ್ಲಿ ಅದು ದೊಡ್ಡ ಅಪರಾಧ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಕೆಲಸವನ್ನು ಬೇರೆಯವರು ಮಾಡಿದ್ರೆ ನಿಮಗೆ ಒಪ್ಪಿಗೆ ಆಗಲ್ಲ. ಏಕೆಂದರೆ ನಿಮ್ಮ ಒಂದು ಕೆಲಸದಲ್ಲಿರುವಂಥ ಶಿಸ್ತು, ಹಾಗೆ ಒಂದು ಶ್ರದ್ಧೆಯನ್ನು ಬೇರೆಯವರು ತೋರಿಸ್ತಾ ಇಲ್ಲ ಅನ್ನುವಂಥದ್ದು, ಹಾಗೆ ಎಲ್ಲೋ ಒಂದು ಕಡೆ ನಿಮ್ಮ ಸ್ವಾತಂತ್ರ್ಯಕ್ಕೂ ಕೂಡ ಅವರು ಕೈ ಹಾಕ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಬರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುವಂಥದ್ದು ಕೂಡ, ಎಲ್ಲೋ ಒಂದು ಕಡೆ ಅಸ್ಥಿರತೆ, ಭಯ ಇದೆ. ಹಾಗೆ ಯಾವ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಏನೋ ಒಂದು ಸೋಲಾಗತ್ತೆ ಅನ್ನುವಂಥ ಒಂದು ಹೆದರಿಕೆ ಕೂಡ ಇರುತ್ತೆ. ಇದರಿಂದಲೇ ಕೆಲಸ ಕಾರ್ಯಗಳ ಬಗ್ಗೆ ಅಷ್ಟೊಂದು ಧೈರ್ಯ ಇಲ್ಲ. ಹಾಗೆ ಈ ದಿನ ನಿಮಗೆ ಧೈರ್ಯ ಬೇಕು, ಕೆಲಸಗಳನ್ನು ಮುಂದುವರಿಸಬೇಕು. ಅದಕ್ಕಾಗಿಯೇ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿ ನಿಮಗೆ ಸ್ಥೈರ್ಯಗಳನ್ನು ತಂದು ಕೊಡ್ತಾನೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಯಾವುದೇ ರೀತಿಯ ಪ್ರಯಾಣ ಮಾಡಿ, ಆದರೆ ಈ ಸಂದರ್ಭದಲ್ಲಿ ನೀವು ತುಂಬ ಗಮನ ಇಟ್ಟು ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಅನಾನುಕೂಲ ಉಂಟಾಗುತ್ತೆ, ಅವಘಡಗಳು ಉಂಟಾಗುವಂಥದ್ದು. ಹಾಗೆ ಈ ದಿನ ಬೇರೆಯವರ ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ
ನಿಮ್ಮ ಒಂದು ಸಾಮರ್ಥ್ಯವನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡುವಂಥ ದಿನ. ಯಾವ ರೀತಿಯಲ್ಲಿ ನೀವು ಪರೀಕ್ಷೆಗೆ ಒಳಗಾಗ್ತೀರಿ ಗೊತ್ತಿಲ್ಲ, ಆದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರದ ಪಾಲುದಾರರೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗುತ್ತೆ. ಇದು ಹಣದ ವಿಚಾರಕ್ಕೆ ಆಗುವಂಥದ್ದು. ಇನ್ನು ಮನೆಗೆ ಬಂದರೆ ನಿಮ್ಮ ಪಾರ್ಟ್ನರ್ ಇದ್ದಾರಲ್ಲ, ನಿಮ್ಮ ಪತಿಯೋ ಪತ್ನಿಯೋ, ಅವರ ಜೊತೆ ಕೂಡ ಒಂದು ಭಿನ್ನಾಭಿಪ್ರಾಯ ಉಂಟಾಗುವಂಥದ್ದು ಇದೆ. ಹಾಗೆ ಮಕ್ಕಳಿದ್ದರೆ ಮಕ್ಕಳಿಂದ ಕಿರಿಕಿರಿ ಇರುತ್ತೆ. ಕುಟುಂಬಸ್ಥರ ಮಧ್ಯದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಸನ್ನಿವೇಶಗಳು ಮನಸ್ಸಿಗೆ ತುಂಬ ಘಾಸಿಯನ್ನು ಕೊಡುವಂಥದ್ದು. ಇನ್ನು ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡಲಿಕ್ಕೆ ಬೇರೆಯವರು ಬಿಡ್ತಾ ಇಲ್ಲ. ಯಾರದ್ದೋ ಒಂದು ಅಡ್ಡ ಇದೆ, ಯಾರದ್ದೋ ಒಂದು ಸ್ಪೀಡ್ ಬ್ರೇಕರ್ ಥರ ನಿಮ್ಮ ಒಂದು ಆಲೋಚನೆಗೆ ಒಂದು ತಡೆ ಅನ್ನುವಂಥದ್ದು ಇರುತ್ತೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ನಿಮ್ಮ ಆಹಾರ ವಿಹಾರಾದಿಗಳಿಂದ, ನಿಮ್ಮ ಈ ಪ್ರಯಾಣದ ಭರಾಟೆಯಿಂದ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ಹದಗೆಡುವಂಥದ್ದು ಇದೆ. ಆರೋಗ್ಯ ನೋಡ್ಕೊಳ್ಳಿ. ಹಾಗೆ ಕುಟುಂಬದಲ್ಲಿ ಯಾರಾದರೂ ಹಿರಿಯರ ಒಂದು ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿದ್ದರೆ ಅದರ ಬಗ್ಗೆ ಇದನ್ನು ಸ್ವಲ್ಪ ಗಮನ ಕೊಡಿ. ವೈದ್ಯರನ್ನು ಭೇಟಿ ಮಾಡಿ, ಶುಶ್ರೂಷೆ ಮಾಡಿ, ಅದಕ್ಕಾಗಿ ಔಷಧೋಪಚಾರ, ಸ್ವಲ್ಪ ಖರ್ಚು ವೆಚ್ಚ, ಇದೆಲ್ಲ ಕೂಡ ಈ ದಿನ ಇರುವಂಥದ್ದೇ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತಾಪತ್ರಯಗಳು ಇರುವಂಥದ್ದು, ಏನೋ ಒಂದು ಗೋಜಲಾಗಿರುವಂಥ ಒಂದು ಸಾಂಸಾರಿಕ ಬದುಕು, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಆಲೋಚನೆ ಇದೆ. ಆದರೆ ಈ ದಿನ ಬಗೆಹರಿಯಲ್ಲ. ನಿಮ್ಮ ಆಲೋಚನೆಯನ್ನು ಮುಂದುವರಿಸಿ ಸೂಕ್ತವಾದ ವ್ಯಕ್ತಿಗಳ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು ಕೂಡ ಈ ದಿನ ಇದೆ. ಅದು ನಿಮಗೆ ನಿಧಾನವಾಗಿ ಒಳ್ಳೆಯ ಫಲವನ್ನು ತರುತ್ತೆ. ಆದರೆ ನಿಮ್ಮ ನಂಬಿಕೆಯನ್ನು ಮಾತ್ರ ಬಿಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಮನಸ್ಸಿಗೆ ಸಂತೋಷ, ಸಮಾಧಾನ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಬಹಳ ವಿಶೇಷವಾದಂತಹ ಒಂದು ಸನ್ನಿವೇಶ ಇದೆ. ಏಕೆಂದರೆ ಮನಸ್ಸಿಗೆ ತುಂಬ ಸಂತೋಷ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಒಳ್ಳೆಯ ಮಾತು, ಒಳ್ಳೆಯ ಉಡುಗೊರೆ, ಹಾಗೆ ಮುಂದೆ ಜೀವನಕ್ಕೆ ಬೇಕಾದಂತಹ ಒಂದು ಭರವಸೆ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಪ್ರೀತಿಯಿಂದ ದೂರ ಉಳಿದಿರುವಂಥವ್ರಿಗೆ ಈ ದಿನ ಪ್ರೀತಿಯ ಆಸರೆ ಸಿಕ್ಕತ್ತೆ. ಎಲ್ಲ ಒಂದು ಕಡೆ ಭಿನ್ನಾಭಿಪ್ರಾಯದಿಂದ ದೂರ ಆಗಿರುವಂಥ ಪ್ರೇಮಿಗಳಿಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ದಿನ. ಎಲ್ಲ ಒಂದು ಕಡೆ ನೀವು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಮತ್ತೆ ಪರಸ್ಪರ ಮಾತುಕತೆ, ಒಂದು ಟಾಕಿಂಗ್ ಟರ್ಮ್ಸ್ಗೆ ಬರುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಸಂಪೂರ್ಣವಾದಂಥ ತೃಪ್ತಿ ಇದೆ ಈ ದಿನ. ಹಾಗೆ ಹಣದ ಸಂಚಯವಾಗಲ್ಲ, ಉಳಿತಾಯ ಆಗಲ್ಲ, ಆದರೆ ಹಣಕ್ಕೆ ಕೊರತೆ ಅನ್ನುವಂಥದ್ದು ಇಲ್ಲ. ಇದ್ದುದರಲ್ಲೇ ತೃಪ್ತಿ ಪಡ್ತೀರಿ. ಇನ್ನು ವೈವಾಹಿಕ ಜೀವನದಲ್ಲಿ ನಿಮಗೆ ತುಂಬ ಆದರ್ಶಗಳು ಇರುವಂಥದ್ದು. ನಾಳಿನ ಬದುಕು ಹೇಗಿರಬೇಕು ಅಂತ ಹೇಳಿ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಬೇಕು, ಒಳ್ಳೆಯ ಕನಸನ್ನು ಕಾಣಬೇಕು ಅಂಥ ಒಂದು ಆಲೋಚನೆಗಳು ಈ ದಿನ ಇರುತ್ತೆ. ನಿಮ್ಮ ಕನಸು ನನಸಾಗುವಂಥದ್ದು ಈ ದಿನ. ಹಾಗೆ ಕೆಲವೊಂದು ಹಠಾತ್ತಾಗಿ ಆಗುವಂಥ ಬೆಳವಣಿಗೆಗಳು ಸ್ವಲ್ಪ ಘಾಸಿ ಆಗ್ಬೋದು, ಸ್ವಲ್ಪ ಒತ್ತಡ ಇರ್ಬೋದು. ಅದರಲ್ಲೂ ನಿಮಗೆ ತೀರಾ ಹತ್ತಿರದ ಸಂಬಂಧಿಕರಿಂದಲೇ ಈ ರೀತಿಯ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಆದರೆ ಅದನ್ನು ಚೆನ್ನಾಗಿ ನಿವಾರಣೆ ಮಾಡ್ತೀರಿ. ಆದರೆ ಮನಸ್ಸನ್ನು ಈ ದಿನ ಸ್ವಲ್ಪ ಸಮಾಧಾನವಾಗಿ ಇಟ್ಕೊಳ್ಳಿ. ಆತುರವಾಗಿ ಏನನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ಬೇರೆಯವರಿಗಾಗಿ ಹೆಚ್ಚು ಕೆಲಸವನ್ನು ಮಾಡ್ತೀರಿ. ಏಕೆಂದರೆ ಹೊಗಳಿಕೆ ನಿಮಗೆ ಇಷ್ಟ. ಅದಕ್ಕಾಗಿಯೇ ಬೇರೆಯವರನ್ನು ಓಲೈಸುವಂಥದ್ದು, ಬೇರೆಯವರಿಗಾಗಿ ಈ ದಿನ ಸ್ವಲ್ಪ ಶ್ರಮ ಮೀರಿ ಕೆಲಸ ಮಾಡುವಂಥದ್ದು ಕೂಡ ಇದೆ. ಅದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ. ಅದರಲ್ಲೂ ಈ ದಿನ ಸಂಜೆಯ ಸಮಯದಲ್ಲಿ ನೀವು ಶಿವನ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬರುವಂಥದ್ದು ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಶತ್ರು ಸ್ಥಾನ ಇದು. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ. ಹಾಗೆ ಈ ದಿನ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಕಠಿಣತೆ ಇದೆ, ಎಲ್ಲೋ ಒಂದು ಕಡೆ ಒತ್ತಡ ಇದೆ. ಆದರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಆ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ.
ಆದರೆ ನಿಮ್ಮ ಮೇಲೆ ನಿರಂತರವಾಗಿ ಆಗ್ತಾ ಇರುವಂಥ ಅಪವಾದಗಳಾಗಲಿ, ಎಲ್ಲೋ ಒಂದು ಕಡೆ ಒತ್ತಡಗಳಾಗಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಒಳ್ಳೆಯ ಸನ್ನಿವೇಶ ಸೃಷ್ಟಿಯಾಗುತ್ತೆ. ನಿಮ್ಮ ಒಂದು ಸರಿ ತಪ್ಪುಗಳನ್ನು ಪ್ರೂವ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಹಾಗಾಗಿ ಮಾತಿನ ಪಟ್ಟು ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಮಾತು ಈ ದಿನ ನಿಮಗೆ ತುಂಬ ಅಸ್ತ್ರವಾಗಿ ಇರುವಂಥದ್ದು. ಹಾಗೆ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಬಹಳ ವಿಭಿನ್ನವಾಗಿ ಮಾಡ್ತೀರಿ. ಹಾಗಾಗಿ ಆರ್ಡಿನರಿ ಪೀಪಲ್ ಡೂ ಎಕ್ಸ್ಟ್ರಾಆರ್ಡಿನರಿ ವರ್ಕ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ದಿನ ನಿಮ್ಮ ಕೆಲಸವೇ ಎಲ್ಲರ ಗಮನವನ್ನು ಸೆಳೆಯುತ್ತೆ. ಹಾಗೆ ಕೆಲವೊಂದು ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಪರೂಪದ ದಿನ ಕೂಡ. ಹಾಗಾಗಿನೇ ಈ ದಿನ ನಿಮ್ಮ ನೆನಪಿನಲ್ಲಿ ಉಳಿಯುತ್ತೆ. ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ಕಿರಿಕಿರಿಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡಿಕೊಳ್ಳುವಂಥದ್ದು ಕೂಡ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಬಹಳ ಪ್ರಬುದ್ಧವಾಗಿ ಇರ್ತೀರಿ. ಒಂದು ಸಿಲ್ಲಿಯಾಗಿ ಆಡಲ್ಲ, ಎಲ್ಲೋ ಒಂದು ಕಡೆ ಗುರುತರವಾದಂಥ ಜವಾಬ್ದಾರಿ ಇದೆ ಅನ್ನೋವಂಥದ್ದನ್ನು ಕೂಡ ತೋರಿಸ್ತೀರಿ. ಕಷ್ಟ ಬಂದರೂ ಯಾರಿಗೂ ಹೇಳಿಕೊಳ್ಳಲ್ಲ. ಅಷ್ಟು ನೀವು ಈ ದಿನ ನಿಮ್ಮನ್ನು ನೀವು, ನಿಮ್ಮ ತನವನ್ನು ನೀವು ಕಾಪಾಡಿಕೊಳ್ಳುವಂಥದ್ದು, ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಪರಿಶ್ರಮದ ದಿನ, ಫಲಪೂರ್ಣವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ ಈ ದಿನ. ಅದರಲ್ಲೂ ಗುರುವಿನ ಅನುಗ್ರಹ ವಿಶೇಷವಾಗಿ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 5ನೇ ಮನೆ ಚಂದ್ರ ಇದ್ದಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ಕಸಿವಿಸಿ ಆಗ್ಬೋದು. ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳ ಗೋಜಲಾಗಿ ಒತ್ತಡದಲ್ಲೇ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ಬರಬಹುದು. ಆದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಆದರೆ ಹಿರಿಯರ ಮಾರ್ಗದರ್ಶನ ಮಾತ್ರ ಈ ದಿನ ನಿಮಗೆ ಅಗತ್ಯವಾಗಿ ಬೇಕಾಗತ್ತೆ. ಇನ್ನು ಈ ದಿನದ ಕೆಲವು ವಿಚಾರಗಳಲ್ಲಿ ನಿಮ್ಮತನವನ್ನು ತೋರಿಸ್ಬೇಕು, ನಿಮ್ಮ ಅಭಿಪ್ರಾಯವನ್ನು ಸೂಚಿಸಬೇಕು ಅನ್ನೋಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ಆತುರವಾಗಿ ಏನೋ ಮಾಡಲಿಕ್ಕೆ ಹೋಗ್ತೀರಿ. ಹಾಗೆ ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವಂಥ ಒಂದು ಸಂದರ್ಭ ಈ ದಿನ ಬರ್ಬೋದು. ಸ್ವಲ್ಪ ಎಚ್ಚರಿಕೆ. ಕಳೆದ ವಿಚಾರಗಳು, ಕಳೆದ ಘಟನೆಗಳು, ಇದರ ಬಗ್ಗೆ ಚಿಂತೆ ಮಾಡಬೇಡಿ, ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಈ ದಿನ. ಏಕೆಂದರೆ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ಹಣ್ಣಿನ ವ್ಯಾಪಾರಿಗಳು ಈ ದಿನ ಸ್ವಲ್ಪ ಒತ್ತಡಕ್ಕೆ ಒಳಗಾಗುವಂಥದ್ದು. ವ್ಯಾಪಾರ ಚೆನ್ನಾಗಿದೆ, ಆದರೂ ಕೂಡ ಏನೋ ಒಂದು ಚಿಂತೆ ಕೊರತೆ, ಅದರಲ್ಲೂ ಈ ಸಾಲದ ಬಗ್ಗೆ ಈ ದಿನ ಸ್ವಲ್ಪ ತಲೆ ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಮಕ್ಕಳ ಸಾಧನೆ ಆಗಲಿ, ನಿಮ್ಮ ಕುಟುಂಬದವರ ಒಂದು ಉತ್ತಮ ಬೆಳವಣಿಗೆ ಆಗಲಿ ಅಲ್ಪ ಸ್ವಲ್ಪ ಸಮಾಧಾನವನ್ನು ತರುವಂಥದ್ದು. ಹಾಗಾಗಿ ಹಸಿದವರಿಗೆ ಏನೋ ಒಂದು ಅಂಬಲಿ ಸಿಕ್ಕಿದಷ್ಟು ಸಮಾಧಾನ ಈ ದಿನ ನಿಮಗೆ ಆಗುತ್ತೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಪ್ರಗತಿ ಇದೆ. ಶಿಕ್ಷಕರೇ ಇರಲಿ, ಉಪನ್ಯಾಸಕರೇ ಇರಲಿ, ಗುರುಸ್ಥಾನದಲ್ಲೇ ಇರಲಿ, ನಿಮಗೆ ಈ ದಿನ ಏನೋ ಒಂದು ನೆಮ್ಮದಿ, ನಿಮ್ಮ ಕೆಲಸದಿಂದ ನಿಮಗೆ ತೃಪ್ತಿ ಅನ್ನುವಂಥದ್ದು ಇದೆ. ಆದರೆ ಈ ದಿನದಲ್ಲಿ ನಿಮ್ಮ ನೆರೆಹೊರೆಯವರಿಂದಲೇ ಸ್ವಲ್ಪ ಅಸಮಾಧಾನ ಇರುವಂಥದ್ದು, ಎಲ್ಲೋ ಒಂದು ಕಡೆ ಸಮಾಧಾನ ಅದಕ್ಕೆ ಒಂದು ಕೊರತೆ ಆಗುವಂಥದ್ದು ಕಾಣಿಸುತ್ತೆ. ಒಟ್ಟಾರೆ ಈ ದಿನ ದ್ವಂದ್ವತೆಗಳ ಮಧ್ಯೆಯೇ ನೀವು ಜೀವನವನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ನಿಮ್ಮ ಆದಾಯ ಆಗಲಿ, ನಿಮ್ಮ ವ್ಯಯ ಆಗಲಿ, ಅದು ಕೂಡ ನಿಮ್ಮ ಲೆಕ್ಕಾಚಾರದಲ್ಲೇ ಇರಬೇಕು. ಯಾವುದನ್ನು ಕೂಡ ಮೈಮರೆತು ಮಾಡಬೇಡಿ. ಸ್ವಲ್ಪ ಅಲರ್ಟ್ ಆಗಿರಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅನಿರೀಕ್ಷಿತವಾದಂತಹ ಸನ್ನಿವೇಶಗಳು ಒದಗಿ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರುವಂಥದ್ದು. ಎಲ್ಲೋ ಒಂದು ಮಾತು ನೀವು ಕೇಳಿರಲ್ಲ, ಅದನ್ನು ಕೇಳಿಸ್ಕೊಳ್ತೀರಿ. ಯಾರದ್ದೋ ಒಂದು ಪ್ರೆಸೆನ್ಸು ನೀವು ಬಯಸಿರಲ್ಲ, ಆದರೂ ಅದು ಈ ದಿನ ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ಬಹಳ ಅಪರೂಪಕ್ಕೆ ಘಟಿಸುವಂಥದ್ದು. ಅದಕ್ಕೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಎಲ್ಲದಕ್ಕೂ ಕೂಡ ಒಂದು ಮೆಂಟಲ್ ರೆಡಿನೆಸ್ ಅನ್ನುವಂಥದ್ದು ಬೇಕು. ಏನೇ ಬಂದರೂ ಅದನ್ನು ಎದುರಿಸ್ತೀನಿ ಅನ್ನುವಂಥ ಒಂದು ಧೈರ್ಯ ಈ ದಿನ ನಿಮಗೆ ಹೆಚ್ಚಾಗಿ ಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳ ವಿರುದ್ಧ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವರು, ನಿಮ್ಮ ಮನಃಶಾಂತಿಯನ್ನು ಕದಡುವಂಥವರು ಹಿತಶತ್ರುಗಳು, ಅವರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇನ್ನು ಈ ದಿನ ನೋವು ನಿವಾರಕ ಔಷಧಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಇಟ್ಕೊಳ್ಳಿ. ವೈದ್ಯರ ಸಲಹೆಯ ಮೇರೆಗೆ ನೀವು ಔಷಧೋಪಚಾರಗಳನ್ನು ಮಾಡಿಕೊಳ್ಳುವಂಥದ್ದು
ತೆಗೆದುಕೊಳ್ಬೇಕು. ಗೊತ್ತಿದೆ ಅಂತ ಹೇಳಿ ನಿಮಗೆ ನೀವೇ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಬೇಡಿ. ಮನೆ ಮದ್ದು ಪರವಾಗಿಲ್ಲ, ಆದರೆ ಅಂಗಡಿಯಿಂದ ತರುವಂಥ ಔಷಧಿಗಳನ್ನು ವೈದ್ಯರ ಸಲಹೆ ಮೇರೆಗೆ ನೀವು ಪಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಅನಾರೋಗ್ಯ ಪರಿಸ್ಥಿತಿಯನ್ನು ಎದುರಿಸಬೇಕು ಅಂತ ಹೇಳಿ ಸ್ವಲ್ಪ ಹಣ ವೆಚ್ಚವಾಗುವಂಥದ್ದು ಕೂಡ ಇದೆ. ಅದಕ್ಕೆ ಚಿಂತೆ ಮಾಡಬೇಡಿ. ಆರೋಗ್ಯವೇ ಭಾಗ್ಯ, ಅದಕ್ಕೆ ಪ್ರಿಯಾರಿಟಿಯನ್ನು ಕೊಡಬೇಕು. ಇನ್ನು ಈ ದಿನ ಅತಿಯಾದಂತಹ ಮಾತು ನಿಮಗೆ ತೊಂದರೆಯನ್ನು ತರಬಹುದು. ಹಾಗಾಗಿ ಮಿತವಾದ ಮಾತಿರಲಿ, ಕೆಲಸ ಜಾಸ್ತಿ ಇರಲಿ. ಹಾಗೆ ಈ ದಿನ ಜವಾಬ್ದಾರಿಯನ್ನು ಸ್ಕಿಪ್ ಮಾಡಬೇಡಿ. ಆ ಜವಾಬ್ದಾರಿ ನಿಮ್ಮದೇ ಜವಾಬ್ದಾರಿ. ಹಾಗಾಗಿನೇ ಆ ಕೆಲಸ ಕಾರ್ಯಗಳು ಕುಟುಂಬದ್ದೇ ಇರಲಿ, ಅನ್ಯರದ್ದೇ ಇರಲಿ, ಸ್ವಂತದ್ದೇ ಇರಲಿ, ಅದನ್ನು ಮುತುವರ್ಜಿಯಿಂದ ಮಾಡಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರ ಮಾತನ್ನಾಗಲಿ ಅವರ ಭರವಸೆಗಳನ್ನಾಗಲಿ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿವಂತಿಕೆ ಇದನ್ನು ನಂಬಿ ಅದರ ಆಧಾರದಲ್ಲಿ ಕೆಲಸ ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದರ ಸಹೋದರಿಯರ ಮಧ್ಯೆ ನಡೆಯುವಂಥ ಮಾತುಕತೆ, ಒಂದು ಭಿನ್ನಾಭಿಪ್ರಾಯ, ಇದನ್ನು ಆದಷ್ಟು ಬೇಗ ಉಪಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮುಂದಕ್ಕೆ ಹಾಕಬೇಡಿ, ಅದನ್ನೇ ಎಳೀತಾ ಇರಬೇಡಿ. ಎಲ್ಲೋ ಒಂದು ಕಡೆ ಅದಕ್ಕೊಂದು ಅಂತ್ಯವನ್ನು ಕಾಣಿಸುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನವೇ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.